ಏನು ಫಾಸ್ಟ್ ಟ್ರ್ಯಾಕ್ ವಾಚ್. ಸೊ ವಾಚ್. ಹೇ ವಾವ್ ಸುಶರು ಹೆಚ್ಚಿನ ನಿಮಿಷ ಇದು ಹ್ಯಾಪಿ ಬರ್ತ್ಡೇ ಟು ಮೀ. ನನ್ನ ಬರ್ತ್ಡೇ ಇವತ್ತು ವರ್ಕೌಟ್ ಮಾಡಲಿಲ್ಲ ಅಂದರೆ ಹೇಗೆ? ಇವತ್ತು ಏನೇನು ಮಾಡ್ತೀವೋ ಅದು ಮುಂದಿನ ವರ್ಷದವರೆಗೂ ಮಾಡ್ತೀವಿ ಅಂತ ನಮ್ಮ ನಂಬಿಕೆ. ಸೊ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನ ಇದು ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ಇಲ್ಲಿ ಮನಸ್ಸಲ್ಲಿ ಏನೇ ಆಸೆ ಇದ್ದರೂ ಬೇಡಿಕೊಂಡು ಕಾಯಿ ಕಟ್ಟಿದ್ರೆ ಭಕ್ತಿಯಿಂದ ಅದು ಈಡೇರುತ್ತೆ. 16 ಪ್ರದಕ್ಷಿಣೆಗಳು 4 ಸಲ ಬಂದು ದೇವ್ರ ಹತ್ರ ಹಾಕಬೇಕು ಕಾಯಿ ಕಟ್ಟಿದ್ಮೇಲೆ. ಇದು ನೀವು ಆಲ್ರೆಡಿ ಕೇಳಿರ್ತೀರ. ಇದು ನಮ್ಮನೆ ಹತ್ರನೇ ಇರೋದು. ದೇವ್ರೇ ಒಳ್ಳೇದು ಮಾಡಪ್ಪ, ಒಳ್ಳೆ ಬುದ್ಧಿ ಕೊಡಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಮಗನ ಜೊತೆ ಚೂರು ಆಟ ಆಡಾದ್ಮೇಲೆ ನಾವು ಕಾರ್ ಬುಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಾವು ಇವಾಗ ನೆಕ್ಸಾ ಶೋರೂಮು RR ನಗರಕ್ಕೆ ಬಂದಿದ್ದೀವಿ. ನಾವು ಬಲಾನೋ ಕಾರ್ನ ತಗೋಬೇಕು ಅಂತ ಬಂದಿದ್ದೀವಿ. ನೋಡೋಣ. ನಾವು RR ನಗರ ನೆಕ್ಸಾ ಶೋರೂಮಲ್ಲಿ ಕೊಟೇಶನ್ ತೊಗೊಂಡ್ವಿ. ನಮ್ಗೆ ಗೊತ್ತಿರೋರೊಬ್ಬರು ಹೇಳಿದ್ರು ಇನ್ನೂ ಒಂದು 2-3 ಕಡೆ ವಿಚಾರಿಸಿ ಸ್ವಲ್ಪ 10,000 20,000 ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಡಿಫ್ರೆನ್ಸ್ ಇರುತ್ತೆ ಅಂತ. ಅದಕ್ಕೆ ನಾವು ಮಾಂಡವಿ ಮೋಟರ್ಸ್ ಸದಾಶಿವನಗರಕ್ಕೆ ಹೋಗ್ತಾ ಇದ್ದೀವಿ. RR ನಗರ ನೆಕ್ಸಾ ಶೋರೂಮಲ್ಲಿ ಹತ್ತತ್ರ 10 ಲ್ಯಾಕ್ ಅಥವಾ 10 ಲ್ಯಾಕ್ ಚೇಂಜ್ವರೆಗೂ ಕೊಟ್ಟಿದ್ದಾರೆ. ನಾವು ಎಲ್ಲಿಗೆ ಬಂದಿದ್ದೀವಿ? ಯಾವ ಕಾರು? ನೀನು ಆಗಲೇ ಏನೇನೋ ಪ್ರಶ್ನೆ ಕೇಳ್ತಿದ್ದಲ್ಲ, ಕೇಳಿ. ಯಾವ ಕಾರು? ಅದಲ್ಲ, ಮನೇಲಿ ಕೇಳಿದ್ಯಲ್ಲ ಯಾವ ಕಾರ್ ತಗೋಬೇಕು ಅಂತ. ಯಾವುದೋ ಹೇಳಿದೆಯಲ್ಲ ಕಾರ್ಗಳ ಹೆಸರೆಲ್ಲ. ಎಲ್ಲರೂ ನಮಗೆ ವಿಶ್ ಮಾಡಿ ಒಳ್ಳೇದಾಗಲಿ ಅಂತ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿಗೆ ಬಂದಮೇಲೆ ಯಶವಂತ್ ಅವರು ನಮಗೆ ಆಟೋಮೆಟಿಕ್ ಕಾರ್ಗೆ ಹೋಗಿ ಸಿಟಿಲೆಲ್ಲ ಓಡ್ಸೋಕ್ಕೆ ಚೆನ್ನಾಗಿರುತ್ತೆ, ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ ಬನ್ನಿ ಅಂತ ಕರೆದ್ರು. ಟೆಸ್ಟ್ ಡ್ರೈವ್ ಹೋಗ್ತಾ ಇದ್ದೀವಿ. ಅಂದ್ರೆ ಈಚೆ ಕಡೆ ಹಾಕಿಸ್ಬೇಕಾಗುತ್ತೆ ಸರ್, ನಮ್ದ್ರಲ್ಲಿ ಬರೋದಿಲ್ಲ. ಅಂದ್ರೆ ಈಚೆ ಕಡೆ ಹಾಕ್ಸಿದ್ರೆ ವಾರಂಟಿಗೆ ಹೊಡೆತ ಬೀಳುತ್ತೆ. ಕ್ಲಚ್ ಬ್ರೇಕ್ ಇಲ್ಲದೆ ಹೆಂಗ್ ಬಿಡೋದು? ಯಾವ್ದು ಮ್ಯಾಮ್? ಆಟೋಮೆಟಿಕ್. ನಾನು ಇವ್ರಿಗೆ ಹೇಳ್ತೀನಿ. ಜಸ್ಟ್ ನೀವು ಬ್ರೇಕ್ ರಿಲೀಸ್ ಮಾಡ್ತಾ ಇದ್ದಂಗೆ ಮೂವಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಲೆಫ್ಟ್ ಸೈಡ್ ಬಂದು ಗೇರ್ ಹೋಗ್ತಾನೆ ಇರುತ್ತೆ. ಅದೇ ಅಂದ್ರೆ ಲೆಫ್ಟ್ ಫುಲ್ ಇವರು ಏನು ವರ್ಕ್ ಮಾಡಬಾರದು. ಅಂದ್ರೆ ಇದರಲ್ಲಿ ಕ್ಲಚ್ ಇಲ್ಲ, ಕ್ಲಚ್ ಬರೋದಿಲ್ಲ. ಮತ್ತೆ ಇವಾಗ ನಾವು ಸ್ಟಾಪ್ ಇವಾಗ ಸ್ವಲ್ಪ ಸ್ಲೋ ಮಾಡಬೇಕು ಅಂದ್ರೆ ಏನ್ ಮಾಡೋದು? ಬ್ರೇಕಿಂಗ್ ಅಪ್ಲೈ ಮಾಡೋದು ಅಷ್ಟೇ ಮ್ಯಾಮ್. ಸ್ಟಾಪೇ ಆಗ್ಬಿಡುತ್ತಲ್ಲ ಅವಾಗ? ಅಲ್ಲ ಮ್ಯಾಮ್, ಇವಾಗ ನೀವು ಮೂವಿಂಗ್ ಅಲ್ಲಿ ಇದ್ದು ಬ್ರೇಕ್ ಅಪ್ಲೈ ಮಾಡುವಾಗ ಫುಲ್ಲಿ ಸ್ಟಾಪ್ ಆಗಲ್ಲ, ಬ್ರೇಕ್ ಎಂಗೇಜ್ ತಗೊಳುತ್ತೆ. ನೀವು ಫುಲ್ಲಿ ಸ್ಟಾಪ್ ಮಾಡುವಾಗ ಫುಲ್ಲಿ ಬ್ರೇಕಿಂಗ್ ಮಾಡ್ತೀರಾ. ಸ್ವಲ್ಪ ಖಾಲಿ ಇರೋ ಕಡೆ ನಾನು ಓಡಿಸ್ತೀನಿ. ಏನಿಲ್ಲ ಅದೇ ಸರ್, ಇದು ನಮ್ಗೆ ಟಾಪ್ ಓಪನ್ ಬೇಕು ಅಂದ್ರೆ ಮಾಡ್ಕೊಡ್ತೀರಾ? ಯಾವ್ದು ಮ್ಯಾಮ್? ಇಲ್ಲ ಇಲ್ಲ ಮ್ಯಾಮ್, ಫ್ಯಾಕ್ಟ್ರಿ ಇದ್ರಲ್ಲ ಆ ಥರ ಬರೋದಿಲ್ಲ. ಚಿಕ್ಕ ಗಾಡಿಗೆ ಬರಲ್ಲ. ಏನಿದ್ರು ನೀವು ಬಿಗ್ಗರ್ ವೇರಿಯಂಟ್ಸ್ ಎಸಿವಿ ಮತ್ತೆ ಡಿಸೈರ್ ಅಲ್ಲಿ ಬರುತ್ತೆ ಅಂದ್ರು. ಅದು ಫಿಕ್ಸ್ಡ್ ರೂಫ್, ಇದು ಓಪನ್ ರೂಫ್ ಬರೋದಿಲ್ಲ. ಆ ಥರದನ್ನು ಟಾಪ್ ಎಂಡ್ ಸ್ವಿಫ್ಟ್ ಡಿಸೈರ್ ಅಲ್ಲಿ ಬರುತ್ತೆ. ನಮಗೆ ಇಲ್ಲಿ ಒಳ್ಳೆ ಪ್ರೈಸ್ಗೆ ಕೋಟ್ ಮಾಡಿಕೊಟ್ರು. ಅಲ್ಲಿಗೂ ಇಲ್ಲಿಗೂ 20,000 ಡಿಫ್ರೆನ್ಸ್ ಇತ್ತು. ಸೊ ಆಟೋಮೆಟಿಕ್ಕಿಗೆ ಹೋದರೆ ಇನ್ನೊಂದು 50,000 ಜಾಸ್ತಿ ಅಂದರು. ಅದಕ್ಕೆ ಆಟೋಮೆಟಿಕ್ಕೆ ಬುಕ್ ಮಾಡಿದ್ವಿ. ನಿಮ್ಗೆ ಹೇಳೋದಿಷ್ಟೇ, ನಾನು 2-3 ಕಡೆ ವಿಚಾರಿಸಿ ತೊಗೊಂಡ್ರೆ ಸೊ ನಿಮಗೆ ಗೊತ್ತಾಗುತ್ತೆ. ಅಲ್ಲಿಗೆ ಇಲ್ಲಿಗೆ 20,000 ಒಂದು 15,000 ಡಿಫ್ರೆನ್ಸ್ ಇರುತ್ತೆ. 10,000 15,000 ಇಲ್ಲ ಅಂದರೂ ಯಾರು ಕೊಡ್ತಾರಲ್ವಾ? ನಮ್ಮ ಮನೆಯವರು ಅವ್ರ ಫ್ರೆಂಡ್ಸ್ನೆಲ್ಲ ವಿಚಾರಿಸಿ ಮನೆಯಲ್ಲೇ ನಾವು ಕೊಟೇಶನ್ ತೊಗೊಂಡಿದ್ವಿ. ಬಟ್ ಟೆಸ್ಟ್ ಡ್ರೈವ್ ಮಾಡೋದಿತ್ತು, ಅದಕ್ಕೆ ಬಂದಿದ್ವಿ. ಮ್ಯಾನ್ಯುವಲ್ ಬಿತ್ತು. ಇವಾಗ ಅಪ್ ಶಿಫ್ಟ್ ಮಾಡಿದ್ರೆ ಗೇರ್ ಅಪ್ ಆಗುತ್ತೆ, ಆ ಕಡೆ ತಿರುಗಿದ್ರೆ ಗೇರ್ ಡೌನ್ ಆಗುತ್ತೆ. ಆ ಥರ ನೀವು ಮ್ಯಾನ್ಯುವಲ್ ಹಾಕೊಂಡ್ರೆ ಬಟ್ ನೀವು ಚೇಂಜ್ ಮಾಡಲೇಬೇಕು. ಮ್ಯಾನ್ಯುವಲ್ ಕೂಡ ಇದೆ ಇದರಲ್ಲಿ. ಹೌದು, ಹಾಕೋಬಹುದು, ಮ್ಯಾನ್ಯುವಲ್ ಯೂಸ್ ಮಾಡಬೇಕು.
ಈಗ 1ನೇ ಗೇರ್ ಇದೆ, 2ನೇ ಗೇರು ಇನ್ನೊಂದ್ಸತಿ ಇನ್ನೊಂದು 3 ಬೀಳ್ತು. ಗೊತ್ತಲ್ಲ. ಪ್ರೆಸ್ ಮಾಡಿ ಸರ್, ಎಕ್ಸಾಕ್ಟ್ ಓಕೆ ಓಕೆ, ಫಾಸ್ಟ್ ಆಗ್ತದೆ. ಕೆಳಗೆ ಹೋಗ್ಲಾ ಮೇಲೆ ಹೋಗ್ಲಾ? ಇಲ್ಲಿ ಈ ಕಡೆ ಅಂದರೆ ಹೈವೇ ಡ್ರೈವಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಸ್ಟ್ರೈಟ್ ಹೋಗಿ ಸರ್. ಮ್ಯಾನುವಲ್ ಇರುವ ಕ್ಲಚ್ ಇಲ್ವಲ್ಲ, ಹೆಂಗ್ ಮಾಡ್ಕೊಳ್ಳೋದು? ಅಂದರೆ ಆಟೋಮೆಟಿಕ್ ಶಿಫ್ಟ್ ಆಗುತ್ತೆ. ಎಲ್ಲ ಗಾಡಿಗೂ ಕ್ಲಚ್ ಇದ್ದೇ ಇರುತ್ತೆ, ಆಟೋಮೆಟಿಕ್ ಇರುತ್ತೆ ಅಷ್ಟೇ. ಅದೇ ಅಡ್ಜಸ್ಟ್. ಈಗ ಯಾರೋ ಹೇಳಿದ್ರು ಸುಮ್ಮನೆ ಏನಕ್ಕೆ ಸಿಟಿಲಿ ಓಡಾಡಕ್ ಆಗಲ್ಲ ಅಂತ. ಮ್ಯಾನ್ಯಲ್ ಇವಾಗ ಯಾರು ಪ್ರಿಫರ್ ಮಾಡಲ್ವಲ್ಲ ಸರ್ ಅಷ್ಟಾಗಿ. ಅಂದರೆ 10 ಮೆಂಬರ್ಸಲ್ಲಿ ಅವಾಗೆಲ್ಲ ಆಟೋಮೆಟಿಕ್ ಕಡಿಮೆ ತಗತ್ತಿದ್ರು, ಇವಾಗ ಮ್ಯಾನ್ಯಲ್ ಕಡಿಮೆ ತಗತ್ತಾರೆ ಅಷ್ಟೇ. ನೆಕ್ಸ್ಟ್ ಹೇಳಿದ್ರು ಹೋಗೋ ಥರ ಕಾರು. ನಾನು ಕಾರ್ನ ಟೆಸ್ಟ್ ಡ್ರೈವ್ ಮಾಡಿದೆ. ನಮಗೆ ಆಲ್ಟೋ ಕಾರ್ ಓಡಿಸಿ ಅಭ್ಯಾಸ ಇತ್ತಲ್ಲ, ಸ್ವಲ್ಪ ರಫ್ಯೂಸ್ ನಾವು. ಸೊ ಇದನ್ನ ಓಡಿಸಿ ನನಗೆ ತುಂಬಾ ಖುಷಿ ಆಯಿತು. ಸೊ ಸ್ಮೂತ್ ಡ್ರೈವಿಂಗು, ತುಂಬ ಇಷ್ಟ ಆಯಿತು ಕಾರು. ನಮ್ಮ ಮನೆಯವ್ರ ಫ್ರೆಂಡ್ಸ್ ಅಂತ ಇದ್ದಾರೆ, ಸಜಿತ್ ಅಂತ, ಅವರೇ ಇಲ್ಲಿ ರೆಫರ್ ಮಾಡಿದ್ದು. ಇಲ್ಲ ಅಂತಿದ್ರೆ ನಾವು ಮ್ಯಾನ್ಯಲ್ಗೆ ಹೊಟ್ಟೋಗ್ಬಿಡ್ತಾ ಇದ್ವೇನೋ. ಸೊ ಆಟೋಮೆಟಿಕ್ಕಿಗೂ ಬಂದ್ವಿ, ಮತ್ತು ಸ್ವಲ್ಪ ದುಡ್ಡು ಉಳೀತು. ಥ್ಯಾಂಕ್ ಯು ಸರ್. ಸೈಡ್ ಕೂತ್ಕೊಂತಾರಲ್ವಾ ಡ್ರೈವಿಂಗು, ಹೌದು ಕರೆಕ್ಟ್. ರೈಟ್ ಇಲ್ಲ. ಈಗ ನಮ್ದು ಈ ವಿಟರ ಎಕ್ಸ್ಪೋರ್ಟ್ ಆಗುತ್ತಲ್ಲ ಇಂಡೋನೇಷ್ಯಾ ಮತ್ತು ಯುರೋಪ್ ಕಂಟ್ರೀಸ್ಗೆ, ಅದು ಕೂಡ ಲೆಫ್ಟ್ ಸೈಡ್ ಡ್ರೈವಿಂಗ್ ಅಲ್ಲೇ ಎಕ್ಸ್ಪೋರ್ಟ್ ಆಗೋದು. ಬಟ್ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಗುಜರಾತ್ ಅಲ್ಲಿ. ಅಹಮದಾಬಾದ್. ಹೌದು. ಯಾವ್ದು ಈ ವಿಟಾರ ಎಲ್ಲ ನಮ್ದು ಈಗ ಹೊಸದಾಗಿ ಪ್ಲಾಟ್ಫಾರ್ಮ್ ಓಪನ್ ಮಾಡಿದ್ದಾರೆ ಸರ್ ಗುಜರಾತ್ ಅಲ್ಲೇನೆ. ಹೌದೌದು, ಅಲ್ಲ ಗೊತ್ತು. ಎಕ್ಸ್ಪೋರ್ಟ್ ಆಗೋದು ಯಾವ ಗಾಡಿ? ಬಲೆನೋ ಆಗಲ್ಲ. ಜಿಮ್ನಿ ಆಗುತ್ತೆ. ಯಾವ್ದು? ಜಿಮ್ನಿ, ಜಿಪ್ಸಿ ಅಪ್ಗ್ರೇಡೆಡ್ ವರ್ಷನ್ ಜಿಮ್ನಿ ಅಂತ ಒಂದು ಜಿಮ್ಮಿ ಜಿಮ್ನಿ ಜಿಮ್ಮಿ ಇಲ್ಲ ಸರ್, ಜಿಮ್ನಿ ಅದು ಜಿಮ್ನಿ ಜಿಮ್ನಿ ಅಂತ ಹೇಳ್ತೀವಿ. JMNY ಅದು NY ಅದು. ಜಿಮ್ಮಿ ಅಂತಾರೆ ಎಲ್ಲರೂ. ನಾವು ಅದೆಷ್ಟು ಸರ್ ಆನ್ ರೋಡು? ಆದ್ರೆ 17 ಆಗುತ್ತೆ. ನಮ್ಮ ಆಲ್ಟೋ ಕಾರ್ನ ನಾವು ಸ್ಪಿನ್ನಿಯಲ್ಲಿ 1 ಲಕ್ಷಕ್ಕೆ ಕೊಡ್ತಾ ಇದ್ದೀವಿ. ಅದು ಕೊಟ್ಬಿಟ್ಟು ಡೌನ್ ಪೇಮೆಂಟ್ ಮಾಡಿ ನಾವು ಈ ಕಾರ್ ತಗೋತಾ ಇರೋದು. ಈಗ ಯಾವ ಗೇರಲ್ಲಿ ಇದೆ ಸರ್? ನಂಗೆ ಹೆಂಗ್ ಗೊತ್ತಾಗ್ತಾ ಇದೆ? ಅಲ್ಲಿ D1 D2 ಅಂತ ತೋರಿಸ್ತಿರ್ತಾರೆ. ಇದೆ. ಅಂದ್ರೆ ಸೆಕೆಂಡ್ ಗೇರ್ ಅಲ್ಲಿ ಇದೆ. ರೈಟ್ ಆಗಿ ಇನ್ನೊಂದು ರೋಡ್. ಅಜ್ಜಿ ಇಲ್ಲೇ ಇದ್ದಾರೆ. ನಾವು ಹಿಂಗೆ ಅಲ್ಲ, ಇಲ್ಲಿ ರೈಟ್ ಆಗಿ. ಕಾರ್ ಟೆಸ್ಟ್ ಡ್ರೈವ್ ಮಾಡಿಕೊಂಡು ಕೊಟೇಶನ್ ತೊಗೊಂಡು ಮನೆಗೆ ಹೋಗೋಷ್ಟರಲ್ಲಿ ಮತ್ತೆ ಮನ್ವಿಷ್ಗೆ ಜ್ವರ ಬಂದಿತ್ತು. ಆಲ್ರೆಡಿ ಜ್ವರ ಇತ್ತು, ಆ್ಯಂಟಿಬಯೋಟಿಕ್ ಕುಡಿಸೋದಕ್ಕಾಗಲ್ಲ ನೋಡಿ. ಕುಡಿ ಮನ್ವೀಶ್. ಎತ್ಬಿಡು, ಹಿಂಗೆ ಕತ್ತಿಂಗೆ ಎತ್ಬಿಡು. ಅವನು ಯಾವಾಗಲೂ ವಾಮಿಟ್ ಮಾಡ್ತಾನೆ, ಅದಕ್ಕೆ ಬಟ್ಲು ಮನೆಯಲ್ಲೇ ಕೂರಿಸ್ಬಿಟ್ಟು ಔಷಧಿ ಕುಡಿಸ್ತಾ ಇದ್ದೀನಿ. ಆಲ್ರೆಡಿ 4 ಬಟ್ಟೆ ಚೇಂಜ್ ಮಾಡಿದ್ದೀನಿ, ವಾಂತಿ ಮಾಡಿ ಮಡಗಿದ್ದಾನೆ ಔಷಧಿ ಕುಡಿಯೋಕೆ ಹೋಗಿ. ಫುಲ್ಲು ಬೇಗ ಈಗ ಹೆಂಗೆ ಚೂರೇ ಕುಡಿದು ಹಂಗೆ ಫುಲ್ ಕುಡಿದ್ಬಿಡು, ಗಟ ಅಂತ. ನಿಮ್ಮ ಮನೆಯಲ್ಲೂ ಹಿಂಗೇನಾ ಮಕ್ಕಳು ಔಷಧಿ ಕುಡಿಯೋದಕ್ಕೆ? ಕಮೆಂಟ್ ಮಾಡಿ. ಆಗುತ್ತೆ, ಇಲ್ಲಿ ಚಾಕ್ಲೇಟ್ ಇಲ್ಲಿ ರೆಡಿ ಇದೆ. ಬೇಗ ನಾನು ಇಟ್ಕೊಂಡು ಹಾಕ್ಲಾ? ಮತ್ತೆ ಫುಲ್ ಕುಡಿದ್ಬಿಡು. ಮತ್ತೆ ಎಷ್ಟು ಬೇಗ, ಎಷ್ಟು ಫಾಸ್ಟಾಗಿ. ಗುಡ್ ಬಾಯ್ ನೀನು. ಎತ್ತು, ಕತ್ತಿನ ಮೇಲಕ್ಕೆ ಎತ್ತು. ಒಳಗಡೆ ಹೊಟ್ಟೋಗ್ಬಿಡತ್ತೆ. ಕುಡಿ ಬೇಗ. ಫುಲ್ ಮಕ್ಕಳು ಕೈಕಾಲ ಆಡಲ್ಲ. ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕಾರ್ ತಗೊಳಕ್ಕೆ ಹೋಗಿದ್ದೊಂದು ಖುಷಿ, ಆದರೆ ನಮ್ಗೆ ಹುಷಾರಿಲ್ಲ ಅನ್ನೋದೇ ಬೇಜಾರು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.